ಆ್ಯಕ್ಚುಲಿ ಈ ವಿಡಿಯೋ ನಾನು ಕೊನೆಯವರೆಗೆ ತೊಗೊಂಡು ಹೋಗ್ತೀನಿ ಅಂತ ನನಗೆ ನಿಜವಾಗ್ಲೂ ಗ್ಯಾರಂಟಿ ಇಲ್ಲ. ಸೊ ಆದಷ್ಟು ಅರ್ಥ ಮಾಡ್ಕೊಳ್ಳಿ, ವಿಷಯ ಏನಿಲ್ಲ. ಆ್ಯಕ್ಚುಲಿ ಸಮ್ ಪೇರೆಂಟ್ಸ್ ಮಕ್ಕಳ ಜೊತೆ ಫೋನ್ ತೊಗೊಳ್ಳಿಕ್ಕೆ ಅಂತ ಬರ್ತಾರೆ. ಆ್ಯಕ್ಚುಲಿ ಪೇರೆಂಟ್ಸ್ ಒಂದು ಬಜೆಟಲ್ಲಿ ಇರ್ತಾರೆ. ಸೊ ಅವರಿಗೆ ಗೊತ್ತಿರ್ತದೆ ಏನು ಇನ್ಕಮ್, ಎಷ್ಟು ಸ್ಪೆಂಡ್ ಮಾಡ್ಬೋದು ಹಾಗೆ ಅಂತಲ್ಲ. ಸೊ ಈಗ ಮಕ್ಕಳೇನಂತ ಎಲ್ಲರನ್ನ ನಾನು ಬ್ಲೇಮ್ ಮಾಡ್ತಿಲ್ಲ, ಬ್ಲೇಮ್ ಮಾಡಲೂಬಾರ್ದು. ಆ್ಯಕ್ಚುಲಿ ತುಂಬ ಪೇರೆಂಟ್ಸಿಗೆ ಸಪೋರ್ಟ್ ಆಗಿರೋ ಮಕ್ಕಳು ಸಹ ಇದ್ದಾರೆ. ಸೊ ಅದಲ್ಲದೆ ಕೆಲವರು ಪೇರೆಂಟ್ಸಿಗೆ ತುಂಬ ಪ್ರೆಷರ್ ಕೊಟ್ಟು ನನಗೆ ಒಂದು ಹೈ ಬಜೆಟ್ ಫೋನ್ಸೇ ಬೇಕು ಅಂತೇಳಿ ಪ್ರೆಷರ್ ಮಾಡಿ ತಗೊಳ್ಳೋ ಸಿಚುವೇಶನ್ಸ್, ಅದೇ ಥರ ಒಂದು ದೊಡ್ಡ ಡೌನ್ ಪೇಮೆಂಟ್ ಮಾಡಿ ದೊಡ್ಡ EMI ಕಟ್ಕೊಂಡು ಹೋಗೋ ಒಂದು ತುಂಬ ಸಿಚುವೇಶನ್ಸ್ನ ನಾನು ನೋಡಿದ್ದೀನಿ. ಸೊ ಆ ಥರ ತುಂಬ ಸಿಚುವೇಶನ್ಗೆ ನಾನು ಸಾಕ್ಷಿಯಾಗಿದ್ದೀನಿ. ಸೊ ನಾನು ಪೇರೆಂಟ್ಸ್ ಕಡೆಯಿಂದ ನಿಂತು ಸಹ ಮಾತಾಡ್ತಿಲ್ಲ, ಮಕ್ಕಳ ಕಡೆಯಿಂದ ನಿಂತು ಸಹ ಇದು ಮಾತಾಡ್ತಿಲ್ಲ. ಆ್ಯಕ್ಚುಲಿ ಇಬ್ಬರೂ ತಿಳ್ಕೊಬೇಕಾದೊಂದು ವಿಷಯ ಏನಂತ ಹೇಳಿದರೆ, ಮಕ್ಕಳಿಗೆ ಪೇರೆಂಟ್ಸ್ ಫಸ್ಟ್ ಮಕ್ಕಳಿಗೆ ನಮ್ಮ ಇನ್ಕಮ್ ಎಷ್ಟು, ನಮಗೆ ಎಷ್ಟು ಖರ್ಚು ಮಾಡ್ಬೋದು, ಏನು ಮಾಡ್ಬೋದು ಅಂತ ಒಂದು ಕ್ಲಾರಿಫಿಕೇಷನ್ ಅವರಿಗೆ ಸಹ ಕೊಟ್ಟಿರಬೇಕು. ಮನೆಯದು ಫಿನಾನ್ಷಿಯಲ್ ಸ್ಟೇಜ್ ಬಗ್ಗೆ ನೀವು ಹೇಳಿಕೊಟ್ಟಿರಬೇಕು. ಅದಲ್ಲದೆ ಮಕ್ಕಳು ಸಹ ಮುಖ್ಯವಾಗಿ ಮಕ್ಕಳು ಆ್ಯಕ್ಚುಲಿ ತಿಳ್ಕೊಬೇಕಾದ ವಿಷಯ, ಪೇರೆಂಟ್ಸಿಗೆ ಖರ್ಚುಗಳಿದೆ, ನಮ್ಮ ಫೀಸ್ ಇದೆ. ಮೈನ್ಲಿ ನಾನು ಕಲಿಯೋ ಸ್ಟೂಡೆಂಟ್ಸ್ಗೆ ಹೇಳ್ತಾ ಇದ್ದೀನಿ, ನಮಗೆ ಫೀಸ್ ಇದೆ, ಖರ್ಚುಗಳಿದೆ. ಅದನ್ನ ಸಹ ನೀವು ಮನಸ್ಸಲ್ಲಿ ಇಟ್ಕೊಂಡು, ಅದನ್ನ ಸಹ ನೀವು ಥಿಂಕ್ ಮಾಡಿಕೊಂಡು ನಮ್ಮ ಪೇರೆಂಟ್ಸಿಗೆ ಪ್ರೆಷರ್ ಕೊಡಿ. ಸೊ ನಾನು ಸಹ ನಿಮ್ಮ ಥರನೇ ಒಂದು ಮನೆಯದು ಮಗ. ಸೊ ನನ್ನ ಸೈಡಿಂದ ಇದೊಂದು ರಿಕ್ವೆಸ್ಟ್. ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ.